ಪ್ರತಿದಿನ ಸಂಚಾರ ದಟ್ಟಣೆ ಬೆಂಗಳೂರಲ್ಲಿ ಜಾಸ್ತಿ ಆಗ್ತಿದೆ, ಅದರಲ್ಲೂ ಕೂಡ ಹೊಸ ವಾಹನಗಳು ದಿನೇ ದಿನೇ ಹೆಚ್ಚುತ್ತಾ ಇದೆ. ಏನು ಹೇಳ್ತೀರಾ ಸರ್? ಮೇಡಮ್ ನೋಡಿ, ಟೋಟಲ್ ಕರ್ನಾಟಕದಲ್ಲಿ ಕಮರ್ಷಿಯಲ್ಲು ಮತ್ತು ಪ್ರೈವೇಟ್ ವೆಹಿಕಲ್ಸು ನನ್ನ ಅಂದಾಜು ಪ್ರಕಾರ 3,40,00,000 ವೆಹಿಕಲ್ಸ್ ಇದೆ ಕರ್ನಾಟಕದಲ್ಲಿ. ಅದರಲ್ಲಿ 3,40,00,000 ವೆಹಿಕಲ್ಸ್ಗಳಲ್ಲಿ ಬೆಂಗಳೂರಲ್ಲೇ 1,26,00,000ಕ್ಕಿಂತ ಜಾಸ್ತಿ ವೆಹಿಕಲ್ಸ್ಗಳು ಬೆಂಗಳೂರಲ್ಲಿದೆ. ನೋಡಿ, ಬೆಂಗಳೂರಲ್ಲಿ 1,26,00,000 ವೆಹಿಕಲ್ಸ್ ಇದ್ದರೆ ರೋಡ್ ಏನು ದೊಡ್ಡದಾಗಲ್ಲ, ರೋಡ್ ಅಷ್ಟೇ ಇರುತ್ತೆ. ಅಷ್ಟೇ ರೋಡಲ್ಲಿ ನಿಮ್ಮ ನಂಬರ್ಸ್ ಆಫ್ ವೆಹಿಕಲ್ಸ್ ಜಾಸ್ತಿ ಆಗೋದ್ರಿಂದ ಟ್ರಾಫಿಕ್ ಸಮಸ್ಯೆ ಆಗುತ್ತೆ. ಟ್ರಾಫಿಕ್ಕಿಂದ ನಿಮಗೆ ಮೊದಲಿನ ಥರನೇ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗುತ್ತೆ. ಈಗೇನಾಗಿದೆ, ಈಗ ಡೆಲ್ಲಿಯಲ್ಲಿ ನೋಡಿ ಫಾರ್ ಎಕ್ಸಾಂಪಲ್ ಹೇಗಾಗಿದೆ, ಅಲ್ಲಿ ಆಡ್ ನಂಬರ್ಸು ಈವನ್ ನಂಬರ್ಸ್ ಅಂತ ಅಡಾಪ್ಟ್ ಮಾಡಿಕೊಂಡ್ರು. ಆದರೂ ಅಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಡೇ ಬೈ ಡೇ ಅವ್ರು ಹೊಸ ರೂಲ್ಸ್ ತರ್ತಾ ಇದ್ದಾರೆ ಡೆಲ್ಲಿ ಗೌರ್ಮೆಂಟು. ಏನು, ಒಂದು ದಿವಸ ಕಾರ್ಗಳು, ಒಂದು ದಿವಸ ಟೂ ವೀಲರ್ಸ್ಗಳು, ಒಂದು ದಿವಸ ಟ್ಯಾಕ್ಸಿಗಳು ಅಂತ ಏನೇನೋ ಒಂದು ತುಗಲಕ್ ದರ್ಬಾರ್ ಥರ ಅವರು ರೂಲ್ಸ್ಗಳನ್ನು ತರ್ತಾ ಇದ್ದಾರೆ. ಈ ಪೊಲ್ಯೂಷನ್ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಈ ಪೊಲ್ಯೂಷನ್ ಕಂಟ್ರೋಲ್ ಮಾಡ್ಬೇಕಂದ್ರೆ ಸರ್ಕಾರದ ಕೈಯಲ್ಲೇ ಇದೆ. ಸರ್ಕಾರದ ಕೈಯಲ್ಲಿ ಯಾವ ರೀತಿ ಇದೆ ಅಂದರೆ, ನೀವು ಈ ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಜಾಸ್ತಿ ಮಾಡಿ. ಫಾರ್ ಎಕ್ಸಾಂಪಲ್ ನಮ್ಮ ಮೆಟ್ರೋ ಇದೆ ಬೆಂಗಳೂರಲ್ಲಿ. ಮೆಟ್ರೋ ಆಗಿದ್ದರಿಂದ ಎಷ್ಟೋ ಜನಕ್ಕೆ ಟೂ ವೀಲರ್ನಾಗಲಿ ಅಥವಾ ಫೋರ್ ವೀಲರ್ ಆಗಲಿ ತಮ್ಮ ಓನ್ ವೆಹಿಕಲ್ ಯೂಸ್ ಮಾಡೋ ಅವಶ್ಯಕತೆಯೇ ಬಂದಿಲ್ಲ. ಮೆಟ್ರೋದಲ್ಲಿ ಸುರಳಿತವಾಗಿ ಬರ್ತಾರೆ, ತಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊತಾರೆ ಮತ್ತು ಸುರಳಿತವಾಗಿ ತಮ್ಮ ಮನೆಗಳಿಗೆ ಸಾಗ್ತಾ ಇದ್ದಾರೆ. ಆ ರೀತಿ ಫೆಸಿಲಿಟಿ ನೀವು ಪಬ್ಲಿಕ್ಕಿಗೆ ಕೊಟ್ಟರೆ, ಪಬ್ಲಿಕ್ ಯಾಕೆ ಈ ಟ್ರಾಫಿಕಲ್ಲಿ ತಮ್ಮ ವೆಹಿಕಲ್ ತೊಗೊಂಡು ಈ ಟ್ರಾಫಿಕಲ್ಲಿ ಒದ್ದಾಡಿಕೊಂಡು ಕೋರ್ಟು ಕಚೇರಿ ಅಂತ ಓಡಾಡ್ತಾರೆ? ಹೌದಲ್ವಾ? ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಜಾಸ್ತಿ ಮಾಡಿ. ಇರೋ ಬರೋ ಪಬ್ಲಿಕ್ ಟ್ರಾನ್ಸ್ಪೋರ್ಟಿಗೆ ಫ್ರೀ ಅಂತ ಮಾಡಿಬಿಟ್ರೆ ಅದರಿಂದ ಜನಕ್ಕೆ ಉಪಯೋಗ ಆಗೋದಿಲ್ವೋ ಇಮ್ಮೆಟೀರಿಯಲ್. ಸಮಾಜಕ್ಕೆ ಮತ್ತು ಈ ಪರಿಸರಕ್ಕೆ ಏನು ನಿಮ್ಮ ಕಾಣಿಕೆ, ನಿಮ್ಮ ಪರಿಸರನ ಹೆಂಗೆ ಉಳಿಸ್ಕೊತೀರಾ? ಟ್ರಾಫಿಕ್ಕನ್ನು ಸುರಳಿತವಾಗಿ ಹೋಗೋಕ್ಕೆ ಯಾವ ರೀತಿ ಮಾಡಬೇಕು ಅನ್ನೋದು ಪ್ಲ್ಯಾನು ಸರ್ಕಾರದವ್ರು ಹಾಕ್ಕೋಬೇಕು. ಬರೀ ಫ್ರೀ ಬಸ್ಸು, ಫ್ರೀ ಟಿಕೆಟ್ ಕೊಡೋದಲ್ಲ. ಈಗ ಮೆಟ್ರೋದಂಥ ಸ್ಪೆಷಲಿಟಿ, ಮೆಟ್ರೋದಂಥ ನಿಮಗೆ ಅವಕಾಶ ಇನ್ನೂ ಜಾಸ್ತಿ ಮಾಡಿ. ಎಲ್ಲೆಲ್ಲಿ ಯಾವ್ಯಾವ ಏರಿಯಾಕ್ಕೆ ಇನ್ನೂ ಮೆಟ್ರೋ ಕನೆಕ್ಟ್ ಆಗಿಲ್ಲ, ಮೆಟ್ರೋ ಕನೆಕ್ಟ್ ಮಾಡಿಸಿ. ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಚೆನ್ನಾಗಿ ಯುಟಿಲೈಸ್ ಮಾಡೋಂಗೆ ಪಬ್ಲಿಕ್ಕಿಗೆ ಅವೇರ್ನೆಸ್ ಕೊಡಿ. ಅದೇ ಸರ್, ಈಗ ನೀವು ನೋಡ್ತಾ ಇರ್ಬೋದು, ದಿನಕ್ಕೆ ಪ್ರತಿದಿನ 2,000ಕ್ಕೂ ಹೆಚ್ಚು ಹೊಸ ವಾಹನಗಳು ಬೆಂಗಳೂರಿಗೆ ಬರ್ತಾ ಇದೆ ಅಂತೆ. ಎಲ್ಲೊಂದು ಕಡೆ ನಮ್ಮ ಜನರ ಶೋಕಿನೂ ಇದಕ್ಕೆ ಆಗುತ್ತೆ. ಯಾಕಂದರೆ ಒಂದು ಮನೆಯನ್ನು ತೆಗೆದುಕೊಳ್ಳೋದಾದರೆ ಒಂದಲ್ಲ ಎರಡು, ಓಕೆ ಒಂದು ಕಾರ್ ಇಟ್ಕೊಳ್ಳಿ, ಅದು ಪರವಾಗಿಲ್ಲ. ಒಂದು ಮನೆಯಲ್ಲಿ 1-2 ಕಾರ್ಗಳು, 4-5 ಬೈಕ್ಗಳು, ಬೇರೆ ಬೇರೆ ಅಂದರೆ ವಾಹನಗಳು ಇರುವಂಥದ್ದು. ಸೊ ಎಲ್ಲೊಂದು ಕಡೆ ಜನರು ಚೇಂಜಸ್ ಆಗಬೇಕಂತ ಅನಿಸುತ್ತಾ? ಹಾಗೆ ಹೇಳ್ತೀರಿ ಮೇಡಮ್. ಈಗ ಕಾರು ಒಂದು ಟೈಮಲ್ಲಿ ಅದು ಲಕ್ಸುರಿಯಸ್ ಐಟಮ್ ಆಗಿತ್ತು. ಕಾರ್ ಅನ್ನೋದು, ಯಾರ ಹತ್ರ ಕಾರ್ ಇದೆ ಅವರು ಶ್ರೀಮಂತರು, ಯಾರ ಹತ್ರ ಕಾರ್ ಇದೆ ಅವರು ಲಕ್ಸುರಿಯಸ್ ಲೈಫ್ ಲೀಡ್ ಮಾಡ್ತಿದ್ದಾರೆ ಅಂತ ಆಗಿತ್ತು. ಈಗ ಹಾಗಲ್ಲ. ಕಾರ್ ಅನ್ನೋದು ಲಕ್ಸುರಿಯಸ್ ಐಟಮ್ ಆಗೋದೇ ಇಲ್ಲ. ಈಗ ಅದು ಎಸೆನ್ಷಿಯಲ್ ಐಟಮ್ ಆಗಿದೆ. ಪ್ರತಿಯೊಬ್ಬರಿಗೂ ದೇವ್ರ ಶಕ್ತಿ ಕೊಟ್ಟಿದ್ದಾನೆ, ಕಾರ್ ತಗೋತಾರೆ. ಕಾರ್ ತಗೊಳ್ಳೋದು ತಪ್ಪು ಅಂತ ಹೇಳೋಕ್ಕಾಗತ್ತೆ? ತಪ್ಪು ಅಂತ ಹೇಳೋದೇನೆ ತಪ್ಪು. ಅವ್ರ ಶಕ್ತಿ ಅನುಸಾರ ಕಾರ್ ತಗೊಳ್ಳಿ, ಅವ್ರ ಶಕ್ತಿ ಅನುಸಾರ ಟೂ ವೀಲರ್ಗಳನ್ನು ತಗೊಳ್ಳಿ, ಬೇಡ ಅನ್ನಲ್ಲ. ಈಗ ನಿಮ್ಮ ಹತ್ರ ದುಡ್ಡಿದೆ, ನಿಮ್ಗೆ ಕಾರ್ ತೊಗೊಳ್ಳೋಷ್ಟು ಅಫೋರ್ಡ್ ಮಾಡೋಷ್ಟು ಶಕ್ತಿ ಇದೆ, ಕಾರ್ ತೊಗೊಳ್ಳಿ. ಬಟ್ ಕಾರ್ ತೊಗೊಂಡದ್ದಕ್ಕೂ 4-5 ಕಾರ್ ತೊಗೊಂಡ್ರು ಅಂತ ಹೇಳಿದ್ರಲ್ಲ, 4 ಕಾರು ಒಬ್ಬನೇ ಮನುಷ್ಯ ಒಂದೇ ಟೈಮ್ಗೆ ನೀವು ರೋಡಲ್ಲಿ ತರಲಿಕ್ಕಾಗಲ್ಲ. ಸೊ ನಿಮಗೆ ಕಾರು ಆಗಲಿ, ನಿಮ್ಮ ಇನ್ನೊಂದು ವಸ್ತು ಆಗಲಿ, ಅದು ನಿಮಗೆ ಅವಶ್ಯಕತೆ ಇದ್ದಾಗ ತೆಗೀರಿ. ಈಗ ನೋಡಿ, ನಮ್ಮ ಕೋರ್ಟಿಗೆ ಸುಮಾರು ಜನ ಲಾಯರ್ಸ್ಗಳು ಮೆಟ್ರೋನೇ ಯೂಸ್ ಮಾಡ್ತಿದ್ದಾರೆ. ಅವ್ರ ಆಫೀಸ್ ಮುಂದೆ ಮೆಟ್ರೋ ಸ್ಟೇಷನ್ ಇದೆ, ಅಲ್ಲಿ ಹತ್ಕೋತಾರೆ. ನಮ್ಮ ಕೋರ್ಟ್ ಮುಂದೆನೇ ಮೆಟ್ರೋ ಸ್ಟೇಷನ್ ಇದೆ, ಕೋರ್ಟಲ್ಲಿ ಇಳಿತಾರೆ. ಆ ರೀತಿ ಫೆಸಿಲಿಟಿ ಕೊಟ್ಟರೆ ಯಾವ ಅಡ್ವೊಕೇಟ್ಸ್ ಕಾರ್ ತೊಗೊಂಬರ್ತಾರೆ, ಯಾವ ಆಫೀಸರ್ ಕಾರ್ ತೊಗೊಂಬರ್ತಾರೆ? ಹೌದಲ್ವ? ನೀವು ಮೆಟ್ರೋ ಫೆಸಿಲಿಟಿ ಕೊಟ್ಟಷ್ಟು ಜನ ಕಾರಿಂದ ದೂರ ಆಗ್ತಾ ಇದ್ದಾರೆ. ನನ್ನ ಮನೆಯಿಂದ ಇಲ್ಲಿ ಬರೋಕ್ಕೆ 30 ಮಿನಿಟ್ಸ್ ಬೇಕು, ಅದೇ ಮೆಟ್ರೋದಲ್ಲಿ ಬಂದರೆ 10 ಮಿನಿಟ್ಸ್ ಸಾಕು. ಯಾವ್ದು ಬೆಸ್ಟು? ಕಾರಲ್ಲಿ ಬರೋದು ಬೆಸ್ಟಾ, ಮೆಟ್ರೋದಲ್ಲಿ ಬರೋದು ಬೆಸ್ಟಾ? ಟೈಮ್ ಉಳಿಯುತ್ತೆ. ಇದರಿಂದ ಸಂಚಾರ ದಟ್ಟಣೆ ಕೂಡ ಕಡಿಮೆ ಮಾಡಬಹುದು. ರೋಡ್ ಕಳಪೆ ಆಗೋದು ಇದಾಗುತ್ತೆ ಅಂತೀರಾ? ರೋಡ್ ಕಳಪೆ, ಅದು ರೋಡನ್ನು ಯಾವುದೇ ಕಾರಣಕ್ಕೂ ಯಾವುದೇ ಸರ್ಕಾರ ಬಂದರೂ ರೋಡ್ ಸರಿ ಮಾಡೋಕ್ಕಾಗಲ್ಲ. ಈಗ ಸಂಜಯ್ ನಗರದಲ್ಲಿ ವೈಟ್ ಟ್ಯಾಪಿಂಗ್ ಅಂತ ಮಾಡ್ತಾ ಇದ್ದಾರೆ. ಲಾಸ್ಟ್ 6 ಮಂತ್ಸಿಂದ ಯಾವುದೂ ಟ್ಯಾಪಿಂಗು ಆಗಿಲ್ಲ. ಎಷ್ಟು ಅನಾನುಕೂಲ ಆಗಿದೆ ಅಂದರೆ, ಆ ಡಸ್ಟ್ ಅಲರ್ಜಿ ಇದೆ ಜನಕ್ಕೆ. ಅದನ್ನು ಒಂದು ಸಿಸ್ಟಮೆಟಿಕ್ ಪ್ಲ್ಯಾನಲ್ಲಿ ಮಾಡ್ತಾ ಇಲ್ಲ. ಅದು ಹೆಬ್ಬಾಳ್ ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ, ನಾನು ಇರೋದು ಅಲ್ಲೇ. ಅಲ್ಲಿ ಸಂಜಯ್ ನಗರದಲ್ಲಿ ಎಲ್ಲ ಮುಖ್ಯಮಂತ್ರಿಗಳಿದ್ದಾರೆ, ಎಲ್ಲ ಪಾಲಿಟಿಷಿಯನ್ಸ್ ಇದ್ದಾರೆ. ಮ್ಯಾಕ್ಸಿಮಮ್ 90% ಆಫ್ ದ ಪಾಲಿಟಿಷಿಯನ್ಸ್ ಆರ್ ಸ್ಟೇಜ್ ಇನ್ ಸಂಜಯ್ ನಗರ್. ಅವ್ರ ಏರಿಯಾದಲ್ಲಿ ಅವ್ರಿಗೆ ತಮ್ಮ ರೋಡ್ಗಳನ್ನು ಸರಿ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಇನ್ನು ಬೇರೆ ಏರಿಯಾದಲ್ಲಿ ಏನು ಮಾಡ್ತಾರೆ? ಕೋರ್ಟಲ್ಲೂ ಕೂಡ ಈ ಮ್ಯಾಟರ್ಗಳು ಇರುವಂಥದ್ದು ಸರ್. ರಸ್ತೆ ಆಗಿರ್ಬೋದು, ವಾಹನಗಳ ಎಲ್ಲೋ ಒಂದು ಕಡೆ ನ್ಯಾಯಾಲಯ ಒಮ್ಮೆ ಚಾಟಿ ಬೀಸುತ್ತೆ, ಬಟ್ ಅದನ್ನು ಫಾಲೋ ಮಾಡಲ್ಲ. ನ್ಯಾಯವಾದಿಯಾಗಿ ಏನು ಹೇಳ್ತೀರಾ? ಈ ವೆಹಿಕಲ್ಸ್ಗಳ ಬಗ್ಗೆ ಇನ್ನೂ ಯಾವುದೇ PILಗಳು ಫೈಲ್ ಆಗಿಲ್ಲ. ಕರ್ನಾಟಕದ ಹೈಕೋರ್ಟ್ ವಿಚಾರವಾಗಿ ಇಷ್ಟೊಂದು ವೆಹಿಕಲ್ಸ್ಗಳು ರಿಜಿಸ್ಟ್ರೇಷನ್ ಆಗ್ತಾ ಇದೆ, ರಿಜಿಸ್ಟ್ರೇಷನ್ ಮಾಡಬಾರ್ದು, ವೆಹಿಕಲ್ಸ್ಗಳನ್ನ ರೋಡಿಗೆ ತರಬಾರ್ದು ಅನ್ನೋಂಥ PIL ಇಲ್ಲ.
ಪಿ ಐ ಎಲ್ಗಳಿರೋದು ರೋಡ್ ವೈಡ್ನಿಂಗ್ಗೋಸ್ಕರ, ಈ ಮರಗಳನ್ನು ಕಟ್ ಮಾಡೋದಕ್ಕೋಸ್ಕರ ಅಥವಾ ಕೆರೆಗಳನ್ನು ಉಳಿಸೋಗೋಸ್ಕರ ಇರೋಂಥ ಪಿ ಐ ಎಲ್ಗಳಿದೆ. ಎಜುಕೇಷನ್ ಪಾಲಿಸಿಗಳ ಬಗ್ಗೆ ಪಿ ಐ ಎಲ್ಗಳಿದೆ. ಯಾರಾದ್ರೂ ಹಾಕ್ಬೇಕಾ ಅನ್ಸುತ್ತೆ ನಿಮ್ಗೆ? ಹಾಕಿದ್ರು ಏನು ರಿಲೀಫ್ ಆಗಲ್ಲ ಮೇಡಮ್, ಏನು ರಿಲೀಫ್ ಸಿಗಲ್ಲ. ಆ ರೀತಿ ಹೈಕೋರ್ಟು ಆ ರೀತಿ ನನ್ನ ತಿಳಿದ ಮಟ್ಟಿಗೆ ನನ್ನ ನಾಲೆಜ್ಗೆ ಸ್ಟೇ ಏನು ಮಾಡಲ್ಲ. ಹಾಕ್ಬೋದು, ಯಾರು ಬೇಕಾದರೂ ಯಾವ ಕೇಸ್ ಆದರೂ ಹಾಕ್ಬೋದು. ಕೋರ್ಟ್ ಅದನ್ನು ಎಂಟರ್ಟೈನ್ ಮಾಡತ್ತಾ ಇಲ್ಲ ಅನ್ನೋದು ನೋಡ್ಬೇಕಲ್ವ.